ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಡೆದಂತಹ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಮುಸ್ತಕ್ ಮತ್ತು ತಳುಕು ಮತ್ತು ನಾಯಕ ಹೋಬಳಿಯ ಯುವ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾಗಿ ಮಧುತೋರೆ ಕಲ್ಲಮ್ಮನಹಳ್ಳಿ ಇವರುಗಳು ಆಯ್ಕೆಯಾಗಿದ್ದು, ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘದ ವಾಸುದೇವ ಮೇಟಿ ಬಣ ವತಿಯಿಂದ ಅವರಿಗೆ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ಸಂಜೀವಿನಿ ಜೀವನಾಕ್ಷಕ ಟ್ರಸ್ಟ್ ನೂತನ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಸನ್ನ ಕುಮಾರ್ ಮಲ್ಲೂರಹಳ್ಳಿ ಇವರಿಗೂ ಕೂಡ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸೆ, ಜಿಲ್ಲಾ ಕಾರ್ಯದರ್ಶಿಗಳಾದ ನವೀನ್ ಮದಕರಿ, ನಾಯಕನಹಟ್ಟಿ ಹೋಬಳಿಯ ಉಪಾಧ್ಯಕ್ಷರಾದ ನಾಗರಾಜ್ ತಿಪ್ಪನಹಳ್ಳಿ, ಬಸವರಾಜ್ ತಿಪ್ಪನಹಳ್ಳಿ, ರಘು ನಾಯಕನಹಟ್ಟಿ, ಭಾಷಾ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಚಿತ್ರದುರ್ಗ, ಅಶೋಕ್ ಮತ್ತು ನಿಸರ್ಗ ಯುವ ಸ್ನೇಹಿ ತಂಡ ಚಿತ್ರದುರ್ಗದ ಅಧ್ಯಕ್ಷರಾದ ವೀರೇಶ್ ಮತ್ತು ಇತರರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಮ್ಗೆ ಇಷ್ಟು ಒಂದು ಮತಗಳನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ನನ್ನ ಮೇಲೆ. ಈ ಚುನಾವಣೆ ಅಲ್ಲದೆ ಮುಂದೆ ಯಾವ್ದನ ಇರಲಿ, ನಾನು ಬಂದು ನಿಮ್ಮ ಜೊತೆಗಿರ್ತೀನಿ. ನನಗೆ ಹಿಂಗೆ ಸಹಕಾರ ಮಾಡಿ ಇಷ್ಟು ಕೇಳ್ಕೊಂತೀನಿ. ತಳುಕು ಮತ್ತು ನಾಯಕನಹಟ್ಟಿ ಯುವ ಕಾಂಗ್ರೆಸ್ ಮುಖಂಡರಾಗಿ ಯುವ ಕಾಂಗ್ರೆಸ್ ಮುಖಂಡರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ತಾವೇನು ಹೇಳ್ತೀರಿ? ಈ ತಳುಕು ಮತ್ತು ನಾಯಕನಹಟ್ಟಿ ಹೋಬಳಿಯ ಎಲ್ಲ ಮತ ಬಾಂಧವರು ಅತಿ ಹೆಚ್ಚು ಓಟ್ ನೀಡಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಮೊದಲಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಾಯಕನಹಟ್ಟಿ ಹೋಬಳಿ ಎಲ್ಲ ಯುವ ಮುಖಂಡರು ಹಾಗೂ ವಾಸುದೇವಿ ಮೇಟಿ ಬಣದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರೆಲ್ಲ ಸೇರಿಬಿಟ್ಟು ನಮ್ಮೊಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾತಿಗೆ ತಪ್ಪದೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಎಲ್ಲ ನನ್ನ ಗೆಳೆಯ ಹಾಗೂ ಎಲ್ಲರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ. ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ಮೊಳಕಾಲ್ಮೂರು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ನವೀನ್ ಮುಸ್ತಾಕ್ ಅಣ್ಣನವರು ಹಾಗೂ ತಳುಕು ಮತ್ತು ನಾಯಕನಹಟ್ಟಿ ಹೋಬಳಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಧು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ವತಿಯಿಂದ ಚಿಕ್ಕದಾಗಿ ನಾವು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಅಣ್ಣವರು ಮತ್ತು ಮಧು ಅವರು ಬಂದಿರೋದಕ್ಕೆ ನಾವು ತುಂಬ ಹೃದಯದ ಸಂತೋಷ ಆಗ್ತಾ ಇದೆ. ಅವರಿಗೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನದಾಗಿ ರಾಜಕೀಯವಾಗಿ ಬೆಳೆದು ಅವರು ರಾಜಕೀಯದ ಹೆಮ್ಮರವಾಗಿ ಬೆಳೀಲಿ ಅಂತ ನಾವು ಈ ದಿನದಲ್ಲಿ ಆಶಿಸ್ತಾ ಇದ್ವಿ. ಈಗ ಇಡೀ ಮೊಳಕಾಲ್ಮೂರು ಕ್ಷೇತ್ರದ ಭೀಮಸಮುದ್ರ ಸರ್ಕಾರಿ ಜಮೀನು ಉಳಿಸಿ ನಿವೃತ್ತ ಅಧಿಕಾರಿ ಓಬಪ್ಪರಿಂದ ಧರಣಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಭೀಮಸಮುದ್ರ ಗ್ರಾಮದ ವಾಸಿಗಳು ದಲಿತ ಪರ ಹೋರಾಟಗಾರರು ನಿವೃತ್ತ ಬಿಡಿಒ ಅಧಿಕಾರಿ ಓಬಣ್ಣನವರು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸರ್ಕಾರಿ ಜಮೀನು ಉಳಿಸಿ ಎಂದು ಏಕಾಂಗಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಅವರು ಕೂಡ್ಲಿಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಸರ್ಕಾರಿ ಜಮೀನು ಉಳಿಸಿ ಎಂದು ಅಧಿಕಾರಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು. ಅವರು ಮಾತನಾಡಿ, ತಮ್ಮ ಗ್ರಾಮದಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಕೆಲವರು ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ. ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು, ಫೆಬ್ರವರಿ 12ರಂದು ತಾಲೂಕು ಕಚೇರಿ ಆವರಣದಲ್ಲಿ ಏಕಾಂಗಿಯಾಗಿ ಧರಣಿ ನಡೆಸುವೆ. ಅಲ್ಲಿಯೂ ಹೋರಾಟಕ್ಕೆ ಸ್ಪಂದನೆ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಅಲ್ಲಿಯೂ ಸ್ಪಂದನೆ ದೊರಕದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಧರಣಿ ನಡೆಸುವೆ. ಸರ್ಕಾರಿ ಜಮೀನನ್ನು ಅಕ್ರಮಕೋರರಿಂದ ಮುಕ್ತಗೊಳಿಸುವವರೆಗೂ ತಾವು ಧರಣಿ ನಡೆಸುವುದಾಗಿ, ಇದರಲ್ಲಿ ರಾಜಿ ಇಲ್ಲ ಎಂದು ಓಬಣ್ಣ ತಿಳಿಸಿದ್ದಾರೆ. ನಿವೃತ್ತ ಬಿಡಿಒ ಅಧಿಕಾರಿ ಭೀಮಸಮುದ್ರ ಓಬಣ್ಣನವರು ಫೆಬ್ರವರಿ 10ರಂದು ಕೂಡ್ಲಿಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ತಮ್ಮ ಹೋರಾಟದ ಭಾಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಏಕಾಂಗಿಯಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿದರು. ವರದಿ ವಿಜಿ ವೃಕ್ಷಬೇಂದ್ರ, ಕೂಡ್ಲಿಗಿ. ನಂದು ಕೂಡ್ಲಿಗಿ ತಾಲೂಕು ಭೀಮಸಮುದ್ರ ಅಂತ ಹಳ್ಳಿ ಬರುತ್ತೆ ಸರ್. ಏನಿದೆ ಕಡೆಕೊಳ್ಳ
ಅಂಥದ್ದು ಕಂದಾಯ ಗ್ರಾಮ. ಈಗ ಭೀಮಸೂರು ಕೂಡ ಕಂದಾಯ ಗ್ರಾಮ ಆಗೈತೆ. ಅಲ್ಲಿ ಸರ್ವೆ ನಂಬರ್ 93G ಮತ್ತು 93F ಅಂತೇಳಿ 2 ನಂಬರ್ ಅದ. 1988-89 ಇಸ್ವಿಯಲ್ಲಿ ಅದನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಳ್ಳುತ್ತೆ ಫಾರ್ಮೇಷನ್ ಆಫ್ ಹೌಸ್ಲೆಸ್ ಅವರಿಗೆ ಸೈಟ್ ಮಾಡೋಕ್ಕಂತ. ಅವ್ರೇನು ಮಾಡಿದ್ರು, ಕೋರ್ಟ್ಗೆ ಹೋಗ್ಬಿಟ್ರು. ಯಾರೋ ಒಬ್ಬ ಕೋರ್ಟಿಗೆ ಹೋದ ಅವ್ರ ಸಂಬಂಧಿಕ. ಅದು ಕೋರ್ಟಿಗೆ ಫೇಲ್ಯೂರ್ ಆಯಿತು. ಇಲ್ಲಿ ಬೆಂಗಳೂರಲ್ಲಿ. ತಿರ್ಗಾ ಅಲ್ಲಿ ಡಿವಿಜನ್ ಬೆಂಚ್ಗೆ ಹೋದ್ರು, ಕೂಲಿ ಇಲ್ಲಿ ಬೆಂಗಳೂರಾಗ. ಅಲ್ಲಿಂದ ಫೇಲ್ ಆಯಿತು. ಆಮೇಲೆ ಅದು ಹೋಗ್ಬಿಟ್ಟ. 93G ಬಂದು ಸ್ವಾಮಿ, ಅದು ಶರಣಪ್ಪ ತಂದೆ ಚನ್ನಮಲೆಯಿಂದ ಸ್ವಾಮಿ ಸರ್ವೆ ನಂಬರ್. ಅದು 1 ಎಕರೆ ಟೋಟ್ಲ್ 1 ಎಕರೆ 16 ಸೆಂಟ್ಸ್ನಲ್ಲಿ 1 ಎಕರೆ ಮಾತ್ರ ಸರ್ಕಾರ ಅಕ್ವೈರ್ ಮಾಡ್ಕೊಂಡು. ಇನ್ನೊಂದು ಇತ್ತಲ್ಲ ಸ್ವಾಮಿ 93F ಅಂತೇಳಿ. 93Fನಲ್ಲಿ 1 ಎಕರೆ 16 ಸೆಂಟ್ಸ್. ಅದು ಸೇಮ್, ಅದು ಕೂಡ ಸೇಮ್. ಆದರೆ ಅಲ್ಲಿ 16 ಸೆಂಟ್ಸ್ ಓನರಿಗೆ ಕೊಟ್ಟರು, 1 ಎಕರೆ ಸರ್ಕಾರ ತಗೊಂಡು. ಇವ್ರಿಗೆ ಅದು 2 ಫೇಲ್ ಆದವಲ್ಲ. ಈಗ ಏನು ಮಾಡಿದ್ರೆ 93F ಐತಲ್ಲ ಸ್ವಾಮಿ, ಅದ್ರಾಗ ಸುಮಾರಾಗಿ ಒಂದು 11 ಮನೆ ಕಟ್ಟಿದ್ದಾರೆ. ಅದ್ರಾಗ ಒಂದು 4-5 ಬೇಸ್ಮೆಂಟ್ ಅದಾವೆ. 93Gನಲ್ಲಿ ಏನೈತೆ ಅದು ಒಂದು 4 ಮನೆ ಇದ್ದಾವೆ. ಅದರಲ್ಲಿ 3 ಮನೆ ಕಂಪ್ಲೀಟ್ ಇದ್ದಾವೆ, ಒಂದು ಬೇಸ್ಮೆಂಟ್ ಇದೆ ಸರ್. ಇವರು ಕೂಡ ತಹಶೀಲ್ದವರು ಮತ್ತು ಇವಾಗ ಕೂಡ ಲಾಸ್ಟ್ ಡಿಸೆಂಬರ್ 10ನೇ ತಾರೀಕು ಬಂದ್ರಲ್ಲಿ ಸರ್ ಬಂದು ನೋಡಿದ್ದಾರೆ. ಅದು ನೋಡಿಕೊಂಡು ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ಬಂದುಬಿಟ್ರು. ಅವರು ಈಗ ನಮ್ಮ ಸಂಬಂಧ ನಮಗೆ ಬಂದುಬಿಟ್ರು. ಈಗ ಅವ್ರು ಬಂದು ಸುಮಾರಾಗಿ ಎಷ್ಟು ವರ್ಷ ಸ್ವಾಮಿ? ಇವರು ಬಂದು ಸುಮಾರಾಗಿ 5 ತಿಂಗಳು ಹತ್ತತ್ರ ಬಂತು. 16/8/24 ಬಂದು ಅಲ್ಲೇವರೆಗೆ ಕೂಡ ಏನಾದರೂ ಮಾಡ್ಬೋದಲ್ಲ ಸ್ವಾಮಿ ಕಾನೂನು ಪ್ರಕಾರವಾಗಿ. ಅವ್ರು ರಿಪೋರ್ಟ್ ಕೊಟ್ಟರು, ಯಾವುದೋ ಕಮಿಟಿ ಮಾಡಿದ್ರು ಅವರು, ಅದು ಒಂದು ತಂಡ ಅಂತ ಹೇಳ್ಕೊಂಡು ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಪ್ರಯೋಜನ ಅಲ್ಲ. ಅದು ಕೆಳಗೆ ಹಾಕಿ ಕುಂತಾರೆ, ಗೊತ್ತಾಗ ಕುರ್ಚಿ ಮೇಲೆ ಅದು ಅದರ ಮೇಲೆ ಇವರು. ಹೀಗಾಗಿ ಈ ಸಮಸ್ಯೆ ಯಾವಾಗ ಬಗೆಹರಿಬೇಕು ಸ್ವಾಮಿ? ಈಗ is a legend of for ವಿಮಾನ ನಿಲ್ದಾಣ ನಿರ್ಮಾಣ, ಪರಿಸರ ಸಂರಕ್ಷಣೆ ಅಗತ್ಯ ಕ್ರಮ. ರಾಯಚೂರು ನಿತೀಶ್ಗೆ ಜಿಲ್ಲಾಧಿಕಾರಿ ಕ್ರಮ. ರಾಯಚೂರು ಜಿಲ್ಲೆಯ ಜನರು ಬಹು ನಿರೀಕ್ಷಿತ ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಹಂತದಲ್ಲಿ ಪರಿಸರ ಸಂರಕ್ಷಣೆಗೆ ಜಿಲ್ಲಾಡಳಿತದಿಂದ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೇರ್ ಅವರು ತಿಳಿಸಿದರು. ಅವರಿಂದು ನಗರದ ಯರಮರಸ್ ಹೊರವಲಯ ಸರ್ಕ್ಯೂಟೋಪಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ರಾಯಚೂರು ತಾಲೂಕು ಮತ್ತು ರಾಯಚೂರು ಜಿಲ್ಲೆಯ ಯಗನೂರು ಮತ್ತು ದಂಡು ಗ್ರಾಮಗಳಲ್ಲಿ 130.43 ಹೆಕ್ಟೇರ್ ಪ್ರದೇಶದಲ್ಲಿ ಗ್ರೀನ್ಫೀಲ್ಡ್ ನೋ ಫ್ರಿಲ್ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸುವ ಪರಿಸರ ಸಾರ್ವಜನಿಕ ಅಕಾಲಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಅಭಿವೃದ್ಧಿ ಮಂಡಳಿ ಮತ್ತು ಲೋಕೋಪಯೋಗಿ ಇಲಾಖೆ ವಿಮಾನ ನಿಲ್ದಾಣ ನಿರ್ಮಾಣ ಕೈಗೊಳ್ಳಲಾಗಿದೆ. ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದ ವಲಯ ಏಗನೂರು, ದಂಡು, ಚಿಕ್ಕ ಸೂಗೂರು ಸೇರಿದಂತೆ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ಪರಿಸರ ಮೇಲೆ ಬೀರುವ ದುಷ್ಪರಿಣಾಮದ ಬಗ್ಗೆ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆ ನೀಡುವಂತೆ ಸೂಚಿಸಿದರು. ವಿಮಾನ ನಿಲ್ದಾಣ ಅನುಷ್ಠಾನದಿಂದ ಸುತ್ತಮುತ್ತ ಪ್ರದೇಶದಲ್ಲಿ ಪರಿಸರಕ್ಕೆ ಹಾನಿ ತಡೆಯುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ವಿಮಾನ ನಿಲ್ದಾಣ ನಿರ್ಮಾಣ ಹಂತ 13 ಕೋಟಿ ಮತ್ತು ಕಾಮಗಾರಿ ಪ್ರಾರಂಭದಲ್ಲಿ ಯಾವುದೇ ರೀತಿ ಪರಿಸರ ಮಾಲಿನ್ಯಕ್ಕೆ ಯಾವುದೇ ರೀತಿ ಹಾನಿ ಆಗದಂತೆ 16 ಕೋಟಿ ರೂಪಾಯಿ ವೆಚ್ಚ ಭರಿಸಲಾಗುತ್ತಿದೆ. ನಿರ್ಮಾಣ ಹಂತದಲ್ಲಿ ಭೂಮಿ, ಗಾಳಿ ಮತ್ತು ನೀರು, ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ಸಮರ್ಪಕ ವ್ಯವಸ್ಥೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಲ್ಲಾ ಕ್ರಮ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಪ್ರಕಾಶ್ ಪಾಟೀಲ್ ಮುತುವರ್ಜಿಯಿಂದ ನಗರಕ್ಕೆ ವಿಮಾನ ನಿಲ್ದಾಣ ಸ್ಥಾಪನೆಗೆ ಅನುಮತಿ ದೊರೆತಿದೆ. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಗಜಾನನ ಬಾಳೆ, ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಮತ್ತು ಏಗನೂರು ಗ್ರಾಮದ ಮತ್ತು ದಂಡು ಗ್ರಾಮದ ಭೂ ಸಂತ್ರಸ್ತರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, ಎನ್ಕೆಎಸ್ ಟಿವಿ 4 ನ್ಯೂಸ್, ರಾಯಚೂರು. ಅದು 3 ಗುಂಟೆ ಓದ್ತದಂತಾರ ರೀ ಏರ್ಪೋರ್ಟ್ನಾಗ. ನಮ್ದು ಹೊಲ ಹೋದ್ರೆ ನಾವು ಬದುಕೋದು ಹೆಂಗ ರೀ? ಆದರೆ ನಾವು ಅದ್ರಾಗೆ ಅರಗರು ಬಿತ್ತೋರು, ಅದರಿಂದ ನಾವು ಬದುಕೋರು. ಈಗ ನಮ್ಗೆ ಹೊಲಗಳಿಗೆ ಹೋಗ್ಬೇಕಂದ್ರೆ ಈಗ ಸುತ್ತಾರ್ಕೊಂಡು ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ದಾರಿ ಆಗ್ತದೆ. ನಮ್ಗೆ ಹೋಗೋಕ್ಕಾಗಲ್ಲ. ಈಗ ಇರೋದು 13 ಗುಂಟೆ ಹೋದ್ರೆ ನಮ್ಗೆ ಇನ್ನು 15-16 ಗುಂಟೆ ಉಳಿತದ್ರಿ. ಅದೇ ಅರಗದ ಹೆಂಗ, ಬಿತ್ತದ ಹೆಂಗ, ನಾವು ಬೆಳೆ ಬೆಳಕೋದು ಹೆಂಗ ಸರ್?
ಅದಕ್ಕಂತಾನೆ ನಮ್ಮ ಆಸ್ತಿ ಬಗ್ಗೆ ನಾವು ಮಾತಾಡ್ತೀವಿ ರೀ. ಮತ್ತು ನೀವು ಮಾತಾಡ್ರಪ್ಪ, ಎಲ್ಲರೂ ಊರವ್ರಿ ರೀ, ಮಾತಾಡ್ರಿ. ಸತ್ಯಮ್ಮ ರೀ ನಮ್ಮ ಹೆಸರು. ಏನೋ ತಗೋಬೇಕು ಒಂದು ಇಲ್ಲ ರೀ, ನಾವು ಬದುಕಕ್ಕೆ ಆಗೋದಿಲ್ಲ. ನಮ್ಗೆ ಅದು ಇಟ್ಟು ಹೊಲ ಕೊಟ್ಟಿವಿ, ನಮ್ಗೆ ಈಗ ಹೆಂಗೆ ಬದುಕಬೇಕ್ರಿ ನಮ್ಮ ಜೀವನದ ಹೆಂಗೆ? ಅದ್ರ ಸಲುವಾಗಿ ನಾವು ಕೊಡಂಗಿಲ್ಲ ರೀ, ಇಲ್ಲಕ್ಕೆ ಭೂಮಿಯೇ ಕೊಡಂಗಿಲ್ಲ. ಮತ್ತು ನಾವು ಊರವ್ರಿಗೆ ಹೇಳಕತ್ತೀವಿ ರೀ ನಾವು. ಅವರು ಮತ್ತು ಅವ್ರು ನೀವು ಮಾತಾಡ್ಕರಿ ಎಲ್ಲಾರು ಅಂತ ಅನ್ನಕತ್ತಾರ ರೀ. ಅವರು ಪರಿಹಾರ ಕೊಟ್ಟಿಲ್ರಿ ನಮ್ಗೆ. ಬರಲ್ಲ ಕೊಡಲ್ಲ ಅಂದ್ರೆ ನಾವು ಹೊಲ ಕೊಡಲ್ರಿ. ನಾವು ಎದಕ್ಕೆ ಕೊಡಕೊಂಬ್ರಿ? ನಮ್ಮ ಅಷ್ಟೇ ಅದು, ನಮ್ಮ ಅಕ್ಕೂ ನಾವು ಕೊಡಂಗಿಲ್ಲ ಅಷ್ಟೇ ರೀ. ಮತ್ತೆ ಹೆಸರು ಸತ್ಯಮ್ಮ ರೀ ನದು. ಜಿಲ್ಲಾಡಳಿತ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಈ ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ಮಾಡಲು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ರೈತರು ಮತ್ತು ಗ್ರಾಮಸ್ಥರು ಮಂಡನೆ ಮಾಡಿದರೆ ಆ ವಿಷಯಗಳಿಗೆ ಅವರು ಪ್ರಾಮುಖ್ಯತೆ ನೀಡಿದ ಬರೀ ಪರಿಸರದ ಬಗ್ಗೆ ಮಾತ್ರ ಮಾತನಾಡ್ರಿ ಅಂತ ಹೇಳಿದರು. ನಮ್ಮದು ಏನು ಮುಖ್ಯ ವಿಷಯ ಏನಿತ್ತಂದರೆ, ಜಮೀನು ಮತ್ತು ಮನೆಗಳನ್ನು ಕಳೆದುಕೊಳ್ತಕ್ಕಂಥ ರೈತರಿಗೆ ಪುನರ್ವಸತಿ ಬಗ್ಗೆ, ಪರಿಹಾರದ ಬಗ್ಗೆ ಆಗಲಿ ಮತ್ತು ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಲು ಅವಕಾಶ ಮಾಡಿಕೊಡ್ರಂತ ಅವ್ರನ್ನ ಕೇಳಿದರೆ, ಇಂದಿನ ಸಭೆಯಲ್ಲಿ ಪರಿಸರದ ಬಗ್ಗೆ ಮಾತ್ರ ಮಾತನಾಡಬೇಕು, ಅದಕ್ಕಾಗಿ ಪ್ರತ್ಯೇಕ ಒಂದು ಸಭೆಯನ್ನು ಕರಿತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದಕ್ಕಾಗಿ ಇಂದಿನ ಸಭೆ ಅದು ಸರ್ಕಾರದ ಸೌಲಭ್ಯ ಯಾರು ವಂಚಿತವಾಗಬಾರದು, ಪ್ರತಿಯೊಬ್ಬರು ಪಡೆದುಕೊಳ್ಳಲು ಶಿಕ್ಷಕ ಈಶ್ವರಪ್ಪ ಸಲಹೆ. ಮಸ್ಕಿ ತಾಲೂಕಿನ ಅಂತರಗಂಗೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಆಗುವ ನಿರೀಕ್ಷೆಯಲ್ಲಿರುವ ಮಹಿಳೆಯರಿಗೆ ಸರ್ಕಾರದ ಇಲಾಖೆ ಕಿಟ್ಗಳನ್ನು ನೀಡಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಂಗನವಾಡಿ ಶಿಕ್ಷಕಿ ಲಲಿತಾ ಸಾಲಿಮಠ್, ರಕ್ತಹೀನತೆ ಕಡಿಮೆ ಇರುವ ಮಹಿಳೆಯರಿಗೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಶಿಕ್ಷಕ ಈಶ್ವರಪ್ಪ ಜಂಬಿಗಿ ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯರು ಸರ್ಕಾರದ ಸೌಲಭ್ಯವನ್ನ ಪಡೆದುಕೊಂಡಾಗ ಜೀವನ ಸಾರ್ಥಕವಾಗುತ್ತದೆ ಮತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಕಿಟ್ಗಳನ್ನು ಸರ್ಕಾರ ನಿಮಗೆ ಕಳುಹಿಸಿರುತ್ತದೆ. ರಕ್ತಹೀನತೆ ಕಡಿಮೆ ಇರುವುದರಿಂದ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿದಾಗ ನಿಮ್ಮ ಬದುಕು ಸುಗಮವಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳ ನಿರೀಕ್ಷೆ ಆದ ತಾಯಂದಿರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಣ ಸಿಂಗ್ ಹುಲಗಯ್ಯ, ಗುತ್ತೇದಾರ್ ವಿರೂಪಾಕ್ಷಯ್ಯ ಸ್ವಾಮಿ ಸೇರಿದಂತೆ ಅಂಗನವಾಡಿ ಸಹಾಯಕರು, ಆಶಾ ಕಾರ್ಯಕರ್ತರು ಇನ್ನು ಅನೇಕರು ಉಪಸ್ಥಿತರಿದ್ದರು. ವಿರೂಪಾಕ್ಷಯ್ಯ ಸಾಲಿಮಠ್, NKS TV4 ನ್ಯೂಸ್, ರಾಯಚೂರು. ತಾಯಂದಿರು ಮಕ್ಕಳಾಗಲಾರಕ್ಕೆ ಅವರ ಪೌಷ್ಟಿಕತೆ ಕೊರತೆ ಇದ್ದ ಸಂಬಂಧ ಸರ್ಕಾರ ಅದನ್ನು ಗುರುತಿಸಿ ಈ ಯೋಜನೆಯನ್ನು ತಂದು ಆ ಸಭೆಗೆ ಆಗಮಿಸಿದಂಥ ಊರಿನ ಹಿರಿಯರೇ ಹಾಗೂ ಗುರುಮಾತೆಯರೇ ಹಾಗೂ ಆಯಾ ಮೇಡಮರೇ ಹಾಗೂ ತಾಯಂದಿರ ನೀತಿ ಮಕ್ಕಳೇ ಹಾಗೂ ಗುರುಗಳೇ, ಇದು ಯಾಕೆ ಸರ್ಕಾರ ಮಾಡಿತ್ತಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಭಾಳ ತಾಯಂದಿರಿಗೆ, ಅದಕ್ಕೆ ಪೌಷ್ಟಿಕ ಈಗ ಹಾಲು ಮೊಟ್ಟೆ ಇಂಥವೆಲ್ಲ ತೊಗೊಂಡು ದಿನಾಲು ತಿನ್ನೋದಕ್ಕೆ ಆಗೋದಿಲ್ಲ. ಪೌಷ್ಟಿಕ ಅಂದರೆ ಇದರಲ್ಲಿ ಏನು ಎಲ್ಲದರಲ್ಲಿ ಪೌಷ್ಟಿಕ, ಈ ಪುಡಿಯಲ್ಲಿ ಪೌಷ್ಟಿಕ ಅಂದರೆ ಎಲ್ಲ ಥರ ಕುಡಿಸಿರ್ತಾರೆ. ನಿಮ್ಗೆ ಯಾವ ಥರ ರಕ್ತ ಆಗಬೇಕು, ರಕ್ತಹೀನತೆಯಿಂದಲೂ ಕಾರಣದಿಂದಲೂ ಮಕ್ಕಳು ಆಗ್ಲಾರಂಥ ಒಂದು ಅಲ್ಲಿ ಅಭ್ಯಾಸ ಆಗಿರ್ತದೆ. ಡಾಕ್ಟರ್ಸ್ ಸರ್ಚ್ ಮಾಡಿಕೇಸಿ ಅದನ್ನ ಅಭ್ಯಾಸ ಮಾಡಿ ಇದನ್ನ ಯೋಜನೆಯನ್ನು ಜಾರಿ ತಂದು ಬಡ ತಾಯಂದರಿಗೆ ಇದೊಂದು ತಲುಪಿಸಿದರೆ, ಸರ್ಕಾರದಿಂದ ತಲುಪಿಸಿದರೆ ಅವರು ಕೂಡ ಮಗುವನ್ನು ಹೆರಿಗೆ ಆಗ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಇವೆಲ್ಲ ನೀವು ಮಾಡಿ ಇದನ್ನು ಸರಿಯಾಗಿ ನೀವೇ ತಿನ್ರಿ. ಯಾಕಂದ್ರೆ ನೀವು ತಿನ್ನೋದ್ರಿಂದ ಮಕ್ಕಳಿಗೆ ತಿನ್ನಿಸ್ತಾರೆ, ನೀವೇ ತಿನ್ರಿ. ಮಕ್ಕಳಿಗೆ ತಿನ್ನಿಸಿ ಆದ್ರೆ ನೀವು ತಿನ್ನೋದ್ರಿಂದ ನಿಮ್ಮ ಸ್ವಲ್ಪ ಶಕ್ತಿಯಾಗಿ ಅಥವಾ ಇದು ನಿಮ್ಮ ಪೌಷ್ಟಿಕತೆ ಹೆಚ್ಚು ಉಂಟಾಗಿ ನಿಮ್ಮ ಹತ್ರ ಮಗು ಮಕ್ಕಳು ಆಗ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದ ಅದಕ್ಕೆ ನಿಮಗೆ ಕೊಟ್ಟಿರ್ತಾರ. ನೀವು ಯಾರಿಗೆ ಮಾರ್ಕೊಳ್ಬಾರ್ರಿ, ಇದು ಏನೊಂದು ರೂಪಾಯಿ ಬರ್ತಂದ್ರೆ ಹೋಗಿ ಮಾರೋದಕ್ಕೆ ಬೇಡ್ರಿ, ನೀವೇ ತಿನ್ರಿ, ಮಕ್ಕಳಿಗೆ ತಿನ್ನಿಸ್ರಿ, ನೀವು ತಿನ್ನಿಸ್ರಿ. ಹಾಗಾಗಿ ಈ ಸರ್ಕಾರ ಇನ್ನೂ ಹಲವಾರು ಯೋಜನೆಗಳು ಹೆಚ್ಚೆಚ್ಚು, ಯಾಕಂದ್ರೆ ಸರ್ಕಾರ ಹೆಚ್ಚೆಚ್ಚು ತಂದು ನಿಮ್ಗೆ ಒಳ್ಳೇದಾಗಅನ್ನುವಂಥ ಉದ್ದೇಶದಿಂದ ಕೊಡ್ತಾರ. ನೀವು ಇದು ಸದುಪಯೋಗ ತಗೋಬೇಕಂತ ಹೇಳ್ತಾ ಇದು ಯಾರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಗುರುಮಾತೆಯರಿಗೆ, ಹಿರಿಯರಿಗೆ, ತಮ್ಮ ತಾಯಂದಿರಿಗೆ ಎಲ್ಲರಿಗೂ ಒಂದಿಷ್ಟೇ ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವ ಹರಿದು ಬಂದ ಜನಸಾಗರ. ಪೂಜ್ಯರ ಸನ್ನಿಧಿಯಲ್ಲಿ ನಡೆದ ಜಾತ್ರಾ ಮಹೋತ್ಸವ. ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರಖ್ಯಾತಿ ಪಡೆದ ಮಸ್ಕಿ ಮಲ್ಲಿಕಾರ್ಜುನ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತ ಹುಣ್ಣಿಮೆ ದಿನದಂದು ಈ ಜಾತ್ರೆ ಸತತವಾಗಿ ನಡೆದುಕೊಂಡು ಬರುತ್ತಿದೆ. ಮಸ್ಕಿ ಮಲ್ಲಿಕಾರ್ಜುನನ ಬ್ರಹ್ಮಾರಂಭ ದೇವಿಯ ಗುಡ್ಡದ ಮೇಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ. ಅದು ಏನೆಂದ್ರೆ, ಮಸ್ಕಿ ತಾಲೂಕಿನ ಭಕ್ತ ಒಬ್ಬ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋದಾಗ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕನಸಿನಲ್ಲಿ ಬಂದು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ,
ನೀನು ಇಲ್ಲಿಂದ ಪಾದಯಾತ್ರೆ ಮಾಡುವಾಗ ವಾಪಸ್ ನೋಡಬೇಡ ಎಂದು ಅದೃಶ್ಯನಾದನಂತೆ. ಅಭಕ್ತ ಮಸ್ಕಿ ಮೇಲಿರುವ ಗುಡ್ಡದ ಮಲ್ಲಿಕಾರ್ಜುನ ಸ್ಥಳದಲ್ಲಿ ಬಂದು ವಾಪಸ್ ನೋಡಿದಾಗ ಆತನ ಹೆಜ್ಜೆ ಗುರುತು ಇಂದಿಗೂ ಇವೆ ಎಂಬುದಕ್ಕೆ ಸಾಕ್ಷಿ ಹಾಕಿ ಉಳಿದಿವೆ. ಇದು ಇತಿಹಾಸದಲ್ಲಿರುವ ನಿಜವಾದ ಘಟನೆ ಎಂದು ಹಿರಿಯರು ಹೇಳುತ್ತಾರೆ. ಮಸ್ಕಿ ಪಟ್ಟಣಕ್ಕೆ ಮೊದಲು ಮಾಸಂಗಿಪುರ ಎಂದು ಕರೆಯಲಾಗುತ್ತಿತ್ತು. ತದನಂತರ ಮಸ್ಕಿ ಎಂಬ ಹೆಸರು ಬಂತು. ಇದು ಇತಿಹಾಸ ಹೇಳುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾ ತಾಲೂಕುಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಸಂಭ್ರಮದಿಂದ ನಡೆದ ಜಾತ್ರೆ ಈ ವರ್ಷ ಹೊಸ ತೇರು ಆಗಿರುವುದರಿಂದ ಭಕ್ತರು ತನು ಮನ ದಾನದಿಂದ ತಮ್ಮ ಆರಕೆಗಳನ್ನ ತೀರಿಸಿ ಬೆಟ್ಟದ ಮೇಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ನಾಮಸ್ಮರಣೆ ಮಾಡುವ ಮೂಲಕ ಜಯಘೋಷಗಳೊಂದಿಗೆ ಜೈ ಮಲ್ಲಯ್ಯ ಎಂಬ ವಾಣಿಯ ಮೂಲಕ ಭಕ್ತಿ ಪ್ರದರ್ಶನ ಮಾಡೋ ದೃಶ್ಯ ಕಂಡುಬಂತು. ಮಸ್ಕಿ ಪೂಜರಾದ ಶಟಸ್ಥಳ ಬ್ರಹ್ಮದೇವರು ಶ್ರೀ ಹೊರ ರುದ್ರಮುನಿ ಶಿವಾಚಾರ್ಯ ಅಮೃತ ಹಸ್ತದಿಂದ ಆ ಊರಿನ ಮುಖಂಡರಾದ ಮಸ್ಕಿ ಶಾಸಕ ಬಸನಗೌಡ ತೋರ್ಪಿಹಾಳ್ ಹಾಗೂ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್, ಡಾಕ್ಟರ್ ಶಿವಶರಣಪ್ಪ ಬಸನಗೌಡ, ಪೊಲೀಸ್ ಪಾಟೀಲ್, ಬಿಎಸ್ ದ್ಯೂಟರ್, ಎಚ್ಬಿ ಮುರಾರಿ, ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿರೂಪಾಕ್ಷಯ್ಯ ಸಾಲಿಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಸ್ಕಿ. ಜಂಗಮ ಸಮುದಾಯದ ಅಭಿವೃದ್ಧಿಗೆ ಯುವಕರಿಂದ ಆಯ್ಕೆತ ವೇದಿಕೆ ಚಾಲನೆ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದ ಮುಚ್ಕಂಡಿ ಶ್ರೀ ವೀರಭದ್ರ ದೇವಸ್ಥಾನದ ಆವರಣದಲ್ಲಿರುವ ಸಭಾಂಗಣದಲ್ಲಿ ನಿಯೋಜಿತ ವೀರಶೈವ ಲಿಂಗಾಯತ ಜಂಗಮ ಯುವ ಆಯ್ಕೆತ ವೇದಿಕೆ ಹಾಗೂ ಬಾಗಲಕೋಟೆ ಜಿಲ್ಲಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದ ಅಡಿಯಲ್ಲಿ ಒಂದು ದಿನದ ಕಾರ್ಯಾಗಾರದ ಕಾರ್ಯಕ್ರಮಕ್ಕೆ ಬಾಗಲಕೋಟೆಯ ತಾಲೂಕಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ವಿಬಿ ಚೌಕಿ ಮಠ್ ಅಧ್ಯಕ್ಷತೆ ವಹಿಸಿದರು. ಸುರೇಶ್ ಅಯ್ಯಪ್ಪ ವಸ್ತ್ರದ್ ಸಮಾಜ ಸೇವಕರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ರಾಜಯ್ಯ ಎಸ್ ವಸ್ತ್ರದ ಹಿರಿಯ ನ್ಯಾಯವಾದಿಗಳು, ಬಾಗಲಕೋಟೆ ಕೂಡ್ಲಿಗಿಯ ನಗರಸಭಾ ಸದಸ್ಯರು ಹಾಗೂ ಯುವ ಜಂಗಮ ಆಯ್ಕೆತ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರಾದಂತಹ ಸಚಿನ್ ಹಿರೇಮಠ್ ಮತ್ತು ಮಲ್ಲಯ್ಯ ಮಠ್, ಯುವ ಜಂಗಮ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರು ಮತ್ತು ಬಸವರಾಜ್ ಹಿರೇಮಠ್ ಪ್ರಧಾನ ಕಾರ್ಯದರ್ಶಿ, ಬಾಗಲಕೋಟೆ ಜಿಲ್ಲಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಇವರು ವೇದಿಕೆಯ ಮೇಲೆ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸದ್ಯಕ್ಕೆ ನಿಯೋಜಿತ ವೀರಶೈವ ಲಿಂಗಾಯತ ಜಂಗಮ ಯುವ ಐಕ್ಯತಾ ವೇದಿಕೆಯನ್ನ ಸ್ಥಾಪಿಸುವಲ್ಲಿ ಎದುರಾಗುವ ಸಾಧಕ ಬಾಧಕಗಳ ಬಗ್ಗೆ ಹಾಗೂ ಸಮುದಾಯದ ಅಭಿವೃದ್ಧಿಯ ಮತ್ತು ಅಜೆಂಡಾಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನ ಮಾಡಲಾಯಿತು. ನಂತರ ಸಮಾಜದಲ್ಲಿ ಸಾಧನೆಗೈದ ಹಲವಾರು ಮಹನೀಯರನ್ನ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಈ ಸಭೆಯಲ್ಲಿ ಬಾಗಲಕೋಟೆಯ ಜಂಗಮ ಕ್ಷೇಮಾಭಿವೃದ್ಧಿಗೆ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಮಹಾಂತೇಶ್ ಕೋಟಿ, ಬಸವರಾಜ್ ತುಂಬದ ಮಠ, ಮಲ್ಲಿಕಾರ್ಜುನ್ ಹಿರೇಮಠ, ವಿರೂಪಾಕ್ಷಿ ಹಿರೇಮಠ, ಚನ್ನಯ್ಯ ಹಿರೇಮಠ, ವೇಚಿ ಪಾಟೀಲ್, ಪ್ರಶಾಂತ ಜುಕ್ತಿ ಮಠ್ ಇನ್ನಿತರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಮುಚ್ಕಂಡಿ ಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಬಾಗಲಕೋಟೆ. ಹಿರೇಗೋಡಿಯ ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ. ದಲಿತ ಮಹಿಳೆ ಅಧ್ಯಕ್ಷೆ ಆಗಿರುವುದಕ್ಕೆ ಎಲ್ಲ ಸಲ್ಲದ ಆರೋಪ. ಅಧ್ಯಕ್ಷೆ ನೀಲಮ್ಮ ಸತೀಶ ದಾಮನವರ, ಚಿಕ್ಕೋಡಿ. ಹಿರೇಗೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ನಡೆದಿಲ್ಲ. ದಲಿತ ಮಹಿಳೆ ಅಧ್ಯಕ್ಷೆ ಆಗಿರುವುದಕ್ಕೆ ಕೆಲ ಸದಸ್ಯರು ಸಹಿಸಿಕೊಳ್ಳಲಾರದೆ ಈ ರೀತಿಯಾದ ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಸತೀಶ ದಾಮನವರು ಹೇಳಿದ್ದಾರೆ. ಹಿರೇಗೋಡಿ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಕ್ಕೆ ಸಂಬಂಧಿಸಿದಂತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಅವರೇ ಈ ಸಭೆಯನ್ನು ರದ್ದು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿನ ಹೊಸ ಕಟ್ಟಡ ಆಗುತ್ತಿದೆ. ಆ ಕಟ್ಟಡ ಕಾಮಗಾರಿಯನ್ನು ಅವರೇ ಸ್ಥಗಿತಗೊಳಿಸಿದ್ದಾರೆ. ನಾನು ದಲಿತ ಅಧ್ಯಕ್ಷೆಯಾಗಿದ್ದೇನೆ, ನನಗೆ ಶ್ರೇಯಸ್ಸು ಬರಬಾರದೆಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ ಎಂದರು. ಹಾಗೂ ವಾರ್ಡ್ ನಂಬರ್ 7 ಹಾಗೂ 8ರ ಸದಸ್ಯರು ನನಗೆ ರಾಜೀನಾಮೆ ಕೊಡಲೇಬೇಕು, ಇಲ್ಲವಾದರೆ ನಿಮ್ಮನ್ನ ಜೈಲಿಗೆ ಹಾಕುತ್ತೇವೆ, ಕೋರ್ಟಿಗೆ ಕಳಿಸುತ್ತೇವೆ ಎಂದು ದಬ್ಬಾಳಿಕೆಯನ್ನು ಹಾಕಿದ್ದಾರೆ ಎಂದರು. ಬಳಿಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಮದಾಸ ಬಂಡಗರ ಮಾತನಾಡಿ, ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹುರಳಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರು ರಾಜೀನಾಮೆ ನೀಡಲಿ ಎಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ. ತನಿಖೆಯನ್ನು ಮಾಡಲಿ, ನಾವು ಬದ್ಧರಿದ್ದೇವೆ. ಗ್ರಾಮದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ಗ್ರಾಮದ ಹೆಸರನ್ನು ಕೆಡಿಸಲು ಹೊರಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭರತ ದೇವಡಕರ, ಅನಿತಾ ದೇವಡಕರ, ಮಹಾದೇವಿ ನಿಂಗಗೋಳ, ಗಂಗೂಬಾಯಿ ಕಂಬಾಳೆ, ಬಾಂಬರ ಪಾಟೀಲ್, ಅಂತಿಕಾ
ಅನಾಸಾರ ಮುಜಾವರ, ವಿದ್ಯಶ್ರೀ ಸಾಗರ ಬೋಸಲೆ, ಜ್ಯೋತಿ ಗಣಪತಿ ಮಾಳಿ, ಶ್ರೀದೇವಿ ಪರಗೌಡ, ಗೀತಾಜೆ, ಮಹದೇವ ಪಾವಡೆ, ಮಲ್ಲಿಕಾರ್ಜುನ ಚೌಗಾಲ, ಸುರೇಶ ಚೌಗಾಲ, ಲಕ್ಷ್ಮಣ ನಿಂಗಗೌಳ, ಕುಶ್ರು ಪಟೇಲ್, ಶ್ರೀಕಾಂತ ಅಕ್ಕೆಣ್ಣನವರ, ಪರಶುರಾಮ ಸಾವಂತ, ಸಂಜು ಬನಹಟ್ಟಿ, ಅಜ್ರುದ್ದೀನ ಪಾಟೇಲ್, ಗಣಪತಿ ಮಾಳಿ, ಶ್ರೀಕಾಂತ ಗೋಳಶಿಂಗೆ, ಅಬ್ದುಲ್ ಕದರ ಪಾಟೇಲ್, ಮೊಹಮ್ಮದ್ ಶರೀಫ್ ಪಾಟೇಲ್, ರವಸಾಹೇಬ್ ಅಕ್ಕೆನವರ, ರಿಯಾಜ್ ನಲ್ಬದ್ದ, ಲಂಗಮನ್ನಾಳ್ ಬಾಳನಾಯಿಕ, ಭೀಮಾ ಕಂಬಾಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ SC ಇದಕ್ಕೆ ನಮ್ಮ ಇದು ಒಂದು ಸೀಟ್ ಬಂದಿತ್ತು ಚೇರ್ಮನ್ ಸೀಟ. ಚೇರ್ಮನ್ನೇ SC ಸೀಟ್ ಮುಂದೆ ಆಗಬಾರ್ದಂಗೆ ಏನು ಕಾನೂನು ರೂಲ್ಸ್ ಐತೇನ್ರಿ ಅವ್ರ ಕಡೆ? ಮತ್ತು ಕೆಲಸ ಮಾಡ್ಯಾರು. ಈಗ ಪಂಚಾಯತಿ ಹೊಸದ ಕಟ್ಟ್ಯಾರ್ರಿ, ಮತ್ತು ಇದು ಎಲ್ಲ ಕಡೆ ಕೆಲಸ ಕೊಡಿದಾರು, ಮತ್ತು ಎಲ್ಲ ಮಂದಿಗೆ ಸಮಾನ ಹಚ್ಚಿದಾರು. ನೀವು ಇನ್ಕ್ವೈರಿ ಮಾಡಿರಲ್ಲ, ಎಲ್ಲ ವಾರ್ಡ್ಗೆ ಹೋಗಿ ಇನ್ಕ್ವೈರಿ ಮಾಡಿರಿ. ಕೆಲಸ ಆಗೋದಿಲ್ಲ ಅಂದ್ರೆ ಮುಂದೆ ನೀವು ತನಿಖೆ ಮಾಡಿರಿ ಅದಕ್ಕೆ. ನಮ್ಮಲ್ಲಿ ಚಾವೆ ಆಗಿದಾವ್ರಿ, ನಮ್ಮಲ್ಲಿ ರೋಡ್ ಆಗಿದಾವು, ನಮ್ಮಲ್ಲಿ ಬೋರ್ಗಲ್ ಆಗಿದಾವ್ರಿ, ಮತ್ತು ಎಮ್ಗಳು ಗೋಟೆ ಆಗಿದಾವ್ರಿ. ಗೋಟೆ ಬಿಲ್ ಬಿ ಇನ್ನೂ ಬರವಲ್ರಿ ನಮ್ಗೆ ರೀ. ಈ ಚೇರ್ಮನ್ ಆಗೋಣ ನಮಗೆಲ್ಲ ನಮ್ಮ ಸವಲತ್ತು ಆಗಿದಾವ್ರಿ. ಮತ್ತು ಇವ್ರು ಕೆಲಸ ಆಗಿಲ್ಲ ಅಂತಂದ್ರೆ ಇವ್ರು ಮತ್ತು ಕೆಲಸ ತೋರ್ಸತ್ ಹೇಳ್ರಲ್ಲ, ಎಲ್ಲಿ ಆಗಿಲ್ಲ ಅಲ್ಲಿ ಇನ್ನು ತನಿಖೆ ಮಾಡತ್ತೆ ಹೇಳ್ರಲ್ಲ. ಸುಳ್ಳು ಹೇಳಿ ಮತ್ತು ನೀವು ಮಂದ್ಯದ ಒಬ್ರಿಗೆ ಇದು ಆಗಂಗಿಲ್ಲ ಅದು. ಮುಂದೆ ತೋರ್ಸತ್ ಹೇಳ್ರಲ್ಲ, ಎಲ್ಲಿ ಕೆಲಸ ಆಗಿಲ್ಲ ಇಲ್ಲಿ. ಪುಕ್ಕಾಡ್ ಬಿಲ್ ತೆಗೆದು ಅದು ತೋರ್ಸತ್ ಹೇಳ್ರಲ್ಲ. ಮತ್ತು ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತಂದ್ರೆ ನಾವು ತನಿಖೆ ಮಾಡವ್ರಿ. ದಲಿತ ಸಮಾಜದವ್ರು ನಾವು ಗಪ್ ಕೊಂಡಂಗಿಲ್ರಿ, ನಾವು ತನಿಖೆ ಮಾಡವ್ರಿ. ಓಕೆ ಸರ್. ಅಧ್ಯಕ್ಷರಿಗೆ ಅವರು ಅವಮಾನ ಮಾಡೋ ಸಲುವಾಗಿ ಇದು ಮಾಡಿದ್ದಾರೆ. ಅವರು ಒಂದು ತಿಂಗಳಾಯ್ತು ಈಗ ಓಡಾಡತ್ತಿದ್ದಾರೆ. ಅದು ಇಳಿಸ್ಬೇಕಂತೇಳಿ ಇಳ್ಸೋಕ್ಕಾಗಲಿಲ್ಲ ಅವ್ರಿಗೆ. ಲಾಸ್ಟ್ಗೆ ಇಳ್ಸೋಕ್ಕಾಗಲಿಲ್ಲ ಅನ್ನೋ ಕೂಡಲೇ ಇದು ಇವತ್ತು ನಿನ್ನೆ ಹೊರಗೆ 5 ಮಿನಿಟ್ ಭೀ ಆಗಿಲ್ಲ ಬಂದು ಕಿಲಿ ಹಾಕಿದ್ದಾರೆ. ಕಿಲಿ ಹಾಕಕ್ಕೆ ಅವ್ರಿಗೆ ಯಾರು ಹೇಳ್ರಿ, ಪಬ್ಲಿಕ್ ತೊಗೊಂಡು ಕಿಲಿ ಹಾಕ್ತಾರೆ. ಪಬ್ಲಿಕ್ ತೊಗೊಂಡು ಕಿಲಿ ಹಾಕುವಂಥದ್ದು ಏನಾಗಿತ್ತು ರೀ, ಅವ್ರದ್ದು ಮೆಜಾರಿಟಿ ಆಗಲಿಲ್ಲ ನಾನು ಕಿಲಿ ಹಾಕಕ್ಕೆ ಹೋಗಿದ್ದಾರೆ. ಅದನ್ನ ಸರ್ಕಾರ ನೋಡ್ಕೋಬೇಕ್ರಿ. ಆಫೀಸರ್ ಎಲ್ಲ ಅದನ್ನ ನೋಡಿ ಇದು ಮಾಡಬೇಕು, ಕಾನೂನು ತೊಗೋಬೇಕ್ರಿ ಅವ್ರ ಮ್ಯಾಗ ಭೀ, ಕಿಲಿ ಹಾಕಿದವ್ರ ಮ್ಯಾಗ ಭೀ. ಮತ್ತು SC ಮ್ಯಾಗ ಹಿಂಗೆ ಇದಾದ ಬಳಕೆ ಮಾಡಕತ್ತಾರಂದ್ರೆ ನಮಗೇನು ಇದು ಮಾಡೋಕ್ಕಾಗಲ್ಲ. ಮತ್ತು 2005ರಿಂದ ನಾವು ಚೇರ್ಮನ್ ವೈಸ್ ಚೇರ್ಮನ್ ಮಾಡ್ಕೊತ ಬಂದಿದ್ದೇವೆ ರೀ. ಜನರಲ್ ಬಂದ್ರೆ ಭೀ OBC ಮಾಡಿದೆವು. OBC ಮಾಡಿದ್ರೆ ಭೀ ಹಿಂಗೆ ಯಾಕೆ ಮಾಡಿರಿ ಬಿ ಅಂತೇಳಿ ಕೇಳಿ ಭೀ ನಾವು ಯಾರು ಇದು ಹಿಂಗೆ ಇಂಥ ಕೆಲಸಗಳು ಮಾಡಿಲ್ಲ ರೀ. ಆದ್ರೆ ನಮ್ಮ SC ಆಗದ ಕೂಡಲೇ ಅವಿಶ್ವಾಸಗಳು ಬಂದು ಈ ಥರ ಮಾಡಿದಾರೆ ಅವ್ರು. ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ಬೇಕು ರೀ. ಓಕೆ. ಎಲ್ಲನೂ ನಾವು ತೆಗಿತೀವಿ ಅಂತ ಹೇಳಿದಾರೆ ಅವ್ರು. ಈಗ 4 ವರ್ಷ ಆಯ್ತಾಕ ಅವ್ರು ಸುಮ್ಮ ಕೂತಿದಾರೆ ಅವ್ರಿ. ಈಗ ನಿನ್ನೆ ಯಾಕೆ ತೆಗ್ದಾರ ಅವ್ರಿ? ಅವ್ರು ತೆಗೆದಿತ್ತಂದ್ರೆ 4 ವರ್ಷ ಅವ್ರು ತೆಗಿಬೇಕಿತ್ತಲ್ಲ. ಅವರ ವಿಶ್ವಾಸನ ಸಾಬೀತುಪಡಿಸೋಕ್ಕಾಗಲಿಲ್ಲ ಅಂತಂದೇಳಿ ಈ ದಲಿತ ಹೆಣ್ಮಗಳಂತಂದೇಳಿ ಇವ್ರ ಮ್ಯಾಗ ಅವ್ರು ಆರೋಪ ಮಾಡತ್ತಾರೆ. ಅಂದ್ರೆ ಇವ್ರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರಕ್ಕೆಂದ ಸಚಿವ ಕೆ ವೆಂಕಟೇಶ್. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ನಮ್ಮ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ನಮ್ಮದೇನೂ ಇಲ್ಲ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡೈಲಿ ಪ್ರಯಾಣ ಕೈಗೊಳ್ಳುವವರ ಸಮಸ್ಯೆ ಏನಿದೆ ನಮಗೆ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದರು. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಮಹಿಳಾ ಅಧಿಕಾರಿ ನಿಂದನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಯಾರೇ ಕಾನೂನು ಮೀರಿದೆ ಅದಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಘಟನೆ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇಲ್ಲ. ಪತ್ರಿಕೆಗಳಲ್ಲಿ ಈ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇನೆ. ಅಧಿಕಾರಿಗಳ ಮೇಲೆ ದರ್ಪ ಮಾಡುವುದು ತಪ್ಪು, ಆದರೆ ಅಲ್ಲಿ ಏನ್ ನಡೆದಿದೆ ಎಂಬುದು ಪೂರ್ಣ ಮಾಹಿತಿ ನನಗೆ ಇಲ್ಲ ಎಂದು ಹೇಳಿದರು. ಇನ್ನು ಮೈಸೂರಿನಲ್ಲಿ ಪೊಲೀಸರ ಮೇಲೆ ದಾಳಿ ವಿಚಾರವಾಗಿ ಮಾತನಾಡಿದ ಅವರು, ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಳ್ಳುವುದು ತಪ್ಪು. ಯಾವುದೇ ಸಮುದಾಯ ಆಗಲಿ ಕಾನೂನು ಪಾಲನೆ ಮಾಡಬೇಕು. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ. ತಪ್ಪು ಮಾಡಿದವರನ್ನ ಬಿಡೋ ಮಾತೇ ಇಲ್ಲ. ಬಿಜೆಪಿಗರಿಗೆ ಕೆಲಸ ಇಲ್ಲ. ಸಣ್ಣಪುಟ್ಟ ವಿಚಾರ ದೊಡ್ಡದಾಗಿ ಬೆಂಬಲಿಸುತ್ತಾರೆ ಎಂದರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ರಾಜ್ಯದಲ್ಲಿ ಕೂಡ ಸೇರಿದಂತೆ ಉಳಿದ ರಾಜ್ಯಗಳಿಗೂ ಕೂಡ ಅಧ್ಯಕ್ಷರ ಬದಲಾವಣೆ ಬಿಟ್ಟಿದ್ದು ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ಒಪ್ಪಿಕೊಳ್ತೇವೆ. ಅಂದ್ರೆ ರಾಜ್ಯದಲ್ಲಿ ಈ ಅಧ್ಯಕ್ಷರ ಕೆಪಿಸಿಸಿ ಅಧ್ಯಕ್ಷರ ಸಂಬಂಧಪಟ್ಟಂಗೆ ಸಾಕಷ್ಟು ಡೆವಲಪ್ಮೆಂಟ್ ನಡೀತಿದೆ ಸರ್. ಈಗ ಸಚಿವರು ಕೂಡ ದೆಹಲಿಗೆ ಹೋಗಿ ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬರ್ತಾರೆ, ಈಗ ರಾಜನವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಸಮಸ್ಯೆಗಳೇನಿದೆ ಗೊತ್ತಿಲ್ಲ ನಮಗೆ. ಏನೋ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೀವಿ. ರಾಜ್ಯದಲ್ಲಿ ಅಂದ್ರೆ ಶಾಸಕರ ಮಗನ ದರ್ಪದ ಬಗ್ಗೆ ಸರ್ ತಾವೇನ್ ಹೇಳ್ತೀರಿ? ಸಂಗಮೇಶ್ ಅವ್ರ ಮಗ ಶಾಸಕರು ಪೇಪರ್ ನೋಡಿದ್ರೆ ಬೆಳಗ್ಗೆ ಅಷ್ಟೇ ಪೂರ್ಣ ಮಾಹಿತಿ ಇಲ್ಲ.
ಯಾರು ತಪ್ಪು ಮಾಡಿದ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಂದ್ರೆ ಒಂದು ಮಹಿಳಾ ಅಧಿಕಾರಿ ಮೇಲೆ ಇಷ್ಟೊಂದು ಅದೇ ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಈ ರೀತಿ ಆದ್ರೆ ಕೆಲಸ ಮಾಡೋದು ಹೇಗಂತ ಸರ್? ನನಗೆ ಪೂರ್ಣ ಮಾಹಿತಿ ಇಲ್ಲ. ನಾನು ಪತ್ರಿಕೆಯಲ್ಲಿ ಓದ್ತೇವೆ ಬೆಳಿಗ್ಗೆ. ಅಕಸ್ಮಾತ್ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ತಪ್ಪೇನಿದೆ. ತಮ್ಮ ಯಾವುದೇ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು ತಪ್ಪಿದೆ. ಈಗ ನಮ್ಮ ರಂಗಮೇಶ್ ಮಗದಲ್ಲಿ ಸಿದ್ಧಾಂತ ನನಗೇನು ಗೊತ್ತಿಲ್ಲ ವಿಚಾರ. ಸರ್, ಉದಯಪುರ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೈಸೂರು ಉದಯಪುರ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿ 14 ಜನ ಗಾಯಗೊಂಡ್ರು. ಈ ಇಂಥ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಇದ್ದಾವೆ ರಾಜ್ಯದಲ್ಲಿ. ಒಂದ್ ಕಡೆ KN ರಾಜನ್ ಅವರು ಪೊಲೀಸರು ಅವ್ರ ಮೇಲೆ ಆರೋಪ ಮಾಡ್ತಾರೆ, ಪೊಲೀಸರ ಮೇಲೆ. ಒಂದ್ ಕಡೆ DK ಶಿವಕುಮಾರ್ ಅವರು ಇಲ್ಲ ಪೊಲೀಸರದ್ದು ಕರೆಕ್ಟ್ ಇದೆ ಅಂತ ಒಂದ್ ಕಡೆ ಹೇಳ್ತಾರೆ. ಯಾರೇ ಆಗಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದು ತಪ್ಪು. ಯಾರಾದರೂ ಆಗಿರಲಿ, ಯಾವ ಸಮಾಜದವರು ಆಗಿರಲಿ, ಕಾನೂನು ಕೈಗೆತ್ತಿಕೊಳ್ಳೋದು ತಪ್ಪಿದೆ. ಏನು ಯಾರು ಕಾನೂನಿಗೆ ಕೈಗೆತ್ಕೊಂಡು ಆ ಥರ ಘಟನೆಗಳಿಗೆ ಕಾರಣ ಆಗಿದೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಕೆಲವೊಂದಿಷ್ಟು ನಾಯಕರ ಓಲೈಕೆನೇ ಇದಕ್ಕೆ ಕಾರಣ. ಬಿಜೆಪಿ ಅವರು ಹೇಳ್ತಾರೆ ಸರ್, ಪ್ರಮುಖವಾಗಿ ಇದಕ್ಕೆ ಅಲ್ಪಸಂಖ್ಯಾತರ ಓಲೈಕೆವೇ ಈ ಘಟನೆಗೆ ಪ್ರಮುಖ ಕಾರಣ. ಬಿಜೆಪಿಯವರು ನಮ್ಮಲ್ಲಿ ಬರೀ ಸಣ್ಣದಕ್ಕೂ ದೊಡ್ಡದು ಮಾಡೋದ್ರಲ್ಲಿ ನಿಶ್ಚಿತವಾಗಿದ್ದಾರೆ. ಎಲ್ಲ ವಿಚಾರನೂ ದೊಡ್ಡದೇ ಮಾಡೋದು, ಸಣ್ಣದು ದೊಡ್ಡದು ಮಾಡ್ತಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ತಾವು ಕೂಡ ಏನ್ರ ಹೈಕಮಾಂಡ್ ಸೂಚನೆ ನಾವು ಸದ್ಯಕ್ಕೆ ನಾವು ಈ ಕೊನೆ ರಾಜಕಾರಣ ಯಾವ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.